ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಅರಮನೆಯಲ್ಲಿ ಇವತ್ತು ಸಿಂಹಾಸನ ಜೋಡಣೆ ಕಾರ್ಯ ಮಧ್ಯಾಹ್ನ 1 ಗಂಟೆವರೆಗೆ ಅರಮನೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಖಾಸಗಿ ದರ್ಬಾರ್ಗಾಗಿ ಇಂದು ಸಿಂಹಾಸನ ಜೋಡಣೆ ನಡೆಯಲಿದೆ. ಬಿಗಿ ಭದ್ರತೆಯೊಂದಿಗೆ ಸಿಂಹಾಸನ ಜೋಡಣೆ ಕಾರ್ಯವನ್ನು ನಿರ್ವಹಿಸಲಾಗುತ್ತೆ. ಪ್ರಮೋದ ದೇವಿ ಒಡೆಯರ್ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಮಾಡಲಾಗುತ್ತೆ. ಸಿಂಹಾಸನ ಜೋಡಣೆಯ ಹಿನ್ನೆಲೆ ಕೆಲ ಹೋಮ ಹವನವನ್ನು ಕೂಡ ನೆರವೇರಿಸಲಾಗುತ್ತೆ. ದರ್ಬಾರ್ ಹಾಲ್ನಲ್ಲಿ ಗಣಪತಿ ಚಾಮುಂಡಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪೂಜಾ ಬಳಿಕ ದರ್ಬಾರ್ ಹಾಲ್ನಲ್ಲಿ ಸಿಂಹಾಸನ ಜೋಡಣೆ ಮಾಡಲಾಗುತ್ತೆ. ಬಿಡಿ ಭಾಗಗಳನ್ನು ತಂದು ಸಿಂಹಾಸನ ಜೋಡಣೆ ಮಾಡಲಾಗುತ್ತೆ. ಚಿನ್ನದ ಸಿಂಹಾಸನ, ಬೆಳ್ಳಿಯ ಭದ್ರಾಸನದ ಬಿಡಿ ಭಾಗಗಳು, ದರ್ಬಾರ್ ಹಾಲ್ ಸೇರಿ ವಿವಿಧೆಡೆಯ ಸಿಸಿ ಕ್ಯಾಮೆರಾಗಳಿಗೆ ವರದಿಯನ್ನು ಹಾಕಲಾಗಿದೆ. ದರ್ಬಾರ್ ಹಾಲ್ನಲ್ಲಿ ಇವತ್ತು ಹೋಮ ಹವನ ಪೂಜಾ ಕಾರ್ಯಗಳು ಕೂಡ ಇದೆ. ಆನಂತರ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಾಗುತ್ತೆ. ಬಿಡಿ ಭಾಗಗಳನ್ನು ತಂದು ಸಿಂಹಾಸನ ಜೋಡಣೆಯನ್ನು ಮಾಡಲಾಗುತ್ತೆ. ಇದೊಂದು ನೋಡಿ, ನಾವು ದಸರಾವನ್ನು ನಾಡ ಹಬ್ಬ, ಸಾಂಸ್ಕೃತಿಕ ಹಬ್ಬ ಅಂತ ಹೆಂಗೆ ಕರಿತೀವೋ ಅದೇ ಥರ ಧಾರ್ಮಿಕ ಆಚರಣೆಗಳು ಕೂಡ ಇದೆ. ಧಾರ್ಮಿಕ ಹಬ್ಬ ಅಂತ ಕೂಡ ನಾವು ಇದನ್ನು ಕರಿತೀವಿ. ಖಾಸಗಿ ದರ್ಬಾರ್ ಅಂತೂ ಪ್ರತಿ ವರ್ಷವೂ ಇದ್ದೇ ಇರುತ್ತೆ. ಅದಕ್ಕೆ ಅಂತ ತಯಾರಿಗಳು ನಡೀತಾ ಇರುವಂಥದ್ದು. ಇವತ್ತು ಅರಮನೆಗೆ ಯಾರಿಗೂ ಪ್ರವೇಶ ಅನ್ನೋದು ಇಲ್ಲ, ನಿರ್ಬಂಧ ಆಗಿದೆ. ಯಾಕಂದರೆ ಈ ಧಾರ್ಮಿಕ ಕಾರ್ಯಗಳಿರೋದ್ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಅರಮನೆಯಲ್ಲಿ ಸಿಂಹಾಸನ ಜೋಡಣಾ ಕಾರ್ಯ, ಬಿಡಿ ಭಾಗಗಳನ್ನು ತರಲಾಗಿದೆ. ಈ ಬಿಡಿ ಭಾಗಗಳ ಜೋಡಣಾ ಕಾರ್ಯ ಇದೆ. ಸೊ ಆ ಕಾರಣಕ್ಕಾಗಿ ಈಗ ಬಹಳ ಭದ್ರತೆಯನ್ನು ವಹಿಸಲಾಗಿದೆ. ಹೆಚ್ಚಿನ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವಿವಿಧ ಹೋಮ ಹವನ ಪೂಜಾ ಕಾರ್ಯಗಳು ಕೂಡ ಇರಲಿದೆ. ಬಿಗಿ ಭದ್ರತೆಯೊಂದಿಗೆ ಸಿಂಹಾಸನ ಜೋಡಣಾ ಕಾರ್ಯ ನಡೀತಾ ಇರುವಂಥದ್ದು. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ನೋಡಿ, ಅಲ್ಲಿನ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಬಿಗಿ ಭದ್ರತೆಯೊಂದಿಗೆ ಸಿಂಹಾಸನ ಜೋಡಣಾ ಕಾರ್ಯ ನಡೀತಾ ಇರುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೆಯೇ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ನಾವು ಹೇಗೆ ಹೊರಗಡೆ ಗಜಪಡೆಗಳ ತಾಲೀಮನ್ನು ನೋಡ್ತಾ ಇದ್ವಿ, ಅದೇ ರೀತಿಯಾಗಿ ಅರಮನೆಯ ಒಳಗಡೆ ಸಿಂಹಾಸನ ಜೋಡಣೆ, ಖಾಸಗಿ ದರ್ಬಾರ್ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಅಂತ ಈ ವ್ಯವಸ್ಥೆಯನ್ನು, ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ನಾವು ಫೋಟೋಗಳನ್ನು ನೀವು ನೋಡ್ತಾ ಇರ್ಬೋದು. ಎಲ್ಲ CC ಕ್ಯಾಮ್ರಾಗಳಿಗೆ ಪರದೆಯನ್ನು ಹಾಕಲಾಗಿದೆ. ಇದು ಬಹಳ ಎಚ್ಚರಿಕೆ ಮತ್ತು ಬಹಳ ಭದ್ರತೆಯೊಂದಿಗೆ ನಡೀತಾ ಇರುವಂಥ ಖಾಸಗಿ ಕಾರ್ಯಕ್ರಮ.